ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಭಾಳ ಉತ್ತುಂಗದಲ್ಲಿದ್ದಂತಹ ಸ್ಥಾನ ಅಂತಂದರೆ ಅದು ನಟ ಶ್ರೀಧರ್ ಅಂತ ಹೇಳ್ಬೋದು. 1975, 80, 85, 90ರ ತನಕ ಕೂಡ ಸಾಕಷ್ಟು ಬೇಡಿಕೆ ಇದ್ದಂಥ ಅದ್ಭುತವಾದ ಕಲಾವಿದ. ಮತ್ತು 95ರ ತನಕ ಕೂಡ ಸಾಕಷ್ಟು ಸಿನಿಮಾಗಳು ಕೂಡ ಅಭಿನಯ ಮಾಡಿದ್ರು. ಶಿವಪ್ಪ ಕಾಯೋ ತಂದೆ, ಶಿವಲೀಲೆ, ಹಠಮಾರಿ ಹೆಣ್ಣು, ಕಿಲಾಡಿ ಗಂಡು, ಹೀಗೆ ಮತ್ತು ಒಳ್ಳೊಳ್ಳೆ ಸಿನಿಮಾಗಳು ಕೂಡ ಮಾಡಿದ್ರು. ಸಿನಿಮಾ ಬ್ರಹ್ಮಗಂಟು ಅಂತ ಒಂದು ಸಿನಿಮಾನು ಸರಿತಾ ಅವ್ರ ಜೊತೆ ಅಭಿನಯ ಮಾಡಿದ್ರು. ಇದು ಅವರಿಗೆ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದುಕೊಟ್ಟಿತ್ತು. 1982ರಲ್ಲಿ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಕೂಡ ಪಡೆದ್ರ ಮೂಲಕ ಮತ್ತು ಅವರಿಗೆ ಒಳ್ಳೆಯ ರಾಜ್ಯ ಪ್ರಶಸ್ತಿ ಕೂಡ ಬಂದಿತ್ತು ಈ ಸಿನಿಮಾಗೆ ಅಂತಲೇ ಹೇಳ್ಬೋದು. ಇವ್ರಿಗೂ ಮತ್ತು ಸರಿತಾ ಅವ್ರಿಗೂ ಅಂತಲೇ ಹೇಳ್ಬೋದು. ಇನ್ನೂ ಹಿಂಗೆ ಉತ್ತುಂಗದಲ್ಲಿದ್ದ ಸಂದರ್ಭದಲ್ಲಿ ಏಕಾಏಕಿ ಸಿನಿಮಾದ ರಂಗದಿಂದ ಸಂಪೂರ್ಣವಾಗಿ ದೂರ ಹೊಡೆದು ಕಣ್ಮರೆಯೂ ಸಹ ಆದರು ಅಂತ ಹೇಳ್ಬೋದು. ಯಾಕಾಗಿ ದೂರ ಹೊಡೆದು ಗೊತ್ತಿಲ್ಲ, ಆದರೆ ಇವತ್ತಿಗೂ ಕೂಡ ಕಲೆಯನ್ನೇ ನಂಬಿ ಜೀವನವನ್ನು ಮಾಡ್ತಿದ್ದಾರೆ ನಟ ಶ್ರೀಧರ್ ಅವರು ಅಂತ ಹೇಳ್ಬೋದು. ಈ ಮೂಲಕ ನಟ ಶ್ರೀಧರ್ ಅವರು ಕನ್ನಡ ಸಿನಿಮಾ ರಂಗದಿಂದ ಇನ್ನಿಲ್ಲವಾದರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಕಲೆಯನ್ನು ನಂಬಿ ಜೀವನ ಸಾಗಿಸ್ತಾರಂತ ಇವತ್ತಿಗೂ ಸಹ ಭರತನಾಟ್ಯ ಕಲಾವಿದರಾಗಿ ಮತ್ತು ಸಾಕಷ್ಟು ಜನ ಭರತನಾಟ್ಯ ಮಕ್ಕಳಿಗೂ ಭರತನಾಟ್ಯ ಕಲಿಸೋ ಮೂಲಕ ಕ್ಲಾಸಿಕಲ್ ಭರತನಾಟ್ಯ ಹಿಡ್ಕೊಳ್ಳೋದ್ರ ಮೂಲಕ ಸೇವೆಯನ್ನು ಕೂಡ ಸಲ್ಲಿಸುತ್ತಿದ್ದಾರೆ. 28 ವರ್ಷಗಳಿಂದಲೂ ಕೂಡ ಸಿನಿಮಾ ರಂಗದಿಂದ ದೂರ ಉಳಿದು ಇನ್ನಿಲ್ಲವಾಗಿದ್ದಾರೆ ಅಂತಲೇ ಹೇಳ್ಬೋದು.